ಸಗರ ನಾಡು ಶರಣರ ಬೀಡು ಎಂಬ ಮಾತು ಅತ್ಯಂತ ಜನಜನಿತವಾಗಿದೆ. ಅನೇಕ ಸಂತ, ಮಹಾತ್ಮರ, ಯೋಗಿಗಳ ಪಾದಧೂಳಿಯಿಂದ ಈ ನೆಲವು ಪಾವನಗೊಂಡಿದೆ. ಇಂತಹ ಸಗರನಾಡಿನಲ್ಲಿ ಜನಿಸಿದ ಮಹಾಮಾನವತಾವಾದಿ ಜಗದ್ಗುರು ಶ್ರೀ ಮೌನೇಶ್ವರರು ಸಮಾಜದಲ್ಲಿದ್ದ ಅಸಮಾನತೆ, ಡಾಂಭಿಕತೆಯನ್ನು ವಿರೋಧಿಸಿ ತಮ್ಮ ನೇರ, ನಿಷ್ಠುರ ವಚನಗಳ ಮೂಲಕ ಕಾಯಕದ ಮಹತ್ವ, ಸರ್ವಧರ್ಮ ಸಮಾನತೆ ಹಾಗೂ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರಿದ ಶ್ರೇಷ್ಠ ಸಂತರಾಗಿದ್ದಾರೆ. ಸೂರಪುರ ತಾಲ್ಲೂಕಿನ ದೇವರ ಗೋನಾಲ ಗ್ರಾಮದಲ್ಲಿ ವಿಶ್ವಕರ್ಮ ಧರ್ಮದ ಸಾನಗ ಗೋತ್ರ ಸಂಜಾತರಾದ ಶೇಷಪ್ಪ ಹಾಗೂ ಶೇಷಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಮೌನೇಶ್ವರರು ಅನೇಕ ಬಾಲಲೀಲೆಗಳನ್ನು ತೋರಿದರು. ತಾಯಿ ಶೇಷಮ್ಮಳ ನಿಷ್ಕಾಮ ಭಕ್ತಿಗೆ ಒಲಿದು ಗೋನಾಲದ ಆದಿಲಿಂಗೇಶ್ವರನೇ ಮೌನೇಶ್ವರರ ರೂಪದಲ್ಲಿ ಅವತರಿಸಿದ ಎಂಬ ಪ್ರತೀತಿ ಇದೆ. ಗೋನಾಲದಲ್ಲಿ ಜನಿಸಿದ ಮೌನೇಶ್ವರರು ಲೀಲಾ ಪುರುಷನಾಗಿ ಮೆರೆಯುತ್ತಾ ಬಾಗಿ ಬಂದವರ ಇಷ್ಟಾರ್ಥಗಳನ್ನು ಕರುಣಿಸುತ್ತಾ ಲಿಂಗನಬಂಡಿ, ವಿಜಯಪುರ, ಶಿರಸಂಗಿ, ಶಿರಹಟ್ಟಿ, ಲಕ್ಷ್ಮೇಶ್ವರ, ವರವಿ, ಮುದಗಲ್ಲು, ದೇವದುರ್ಗ ಹೀಗೆ ಅನೇಕ ಗ್ರಾಮಗಳಲ್ಲಿ ಸಂಚರಿಸುತ್ತಾ ಕೊನೆಗೆ ತಿಂಥಣಿಯಲ್ಲಿ ಬಂದು ಐಕ್ಯವಾದರು. ಜಗದ್ಗುರು ಮೌನೇಶ್ವರರ ಕುರಿತು ಶಹಪುರ ವಿಶ್ವಕರ್ಮ ಏಕದಂಡಿಗೆ ಮಠದ ಪರಮಪೂಜ್ಯ ಶ್ರೀ ದೇವೇಂದ್ರ ಮಹಾಸ್ವಾಮಿಗಳವರು ಮೌನೇಶ್ವರರ ಪುರಾಣವನ್ನು, ಮೌನೇಶ್ವರ ಮಹಾತ್ಮೆ ಎಂಬ ನಾಟಕವನ್ನು ಹಾಗೂ ಮೌನೇಶ್ವರರ ಸುಪ್ರಭಾತವನ್ನು ರಚಿಸಿದ್ದಾರೆ. ಅನುರಾಧಾ ಧಾರೇಶ್ವರ್ ಹಾಗೂ ಕೇಶವ್ ಗುರಂ ಅವರು ಹಾಡಿದ ಮೌನೇಶ್ವರ ಸುಪ್ರಭಾತವಂತೂ ಆಕಾಶವಾಣಿಯಲ್ಲಿ ಪ್ರಸರಣಗೊಂಡು ಜನಮಾನಸವನ್ನು ತಲುಪುವಲ್ಲಿ ಯಶಸ್ವಿಯಾಗಿತ್ತು. ಪ್ರತಿ ವರ್ಷ ಮಾರ್ಗಶಿರ ಶುದ್ಧ ಪೌರ್ಣಿಮೆಯಂದು ಜಗದ್ಗುರು ಮೌನೇಶ್ವರರ ಜಯಂತಿಯನ್ನು ಆಚರಿಸಲಾಗುತ್ತದೆ. ತಮಗೆಲ್ಲರಿಗೂ ಮೌನೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಚಂದದಲ್ಲಿ ಕಾಪಾಡಿ ಪೊರೆಯದೆ